ಜಿಲ್ಲೆ ಹೌದಾ. ಹಾಗಾಗಿರೋ ನಮ್ಮ ರೈತರು 1,86,991 ಜನ ರೈತರು ಇನ್ಸೂರೆನ್ಸ್ ಮಾಡಿದ್ದಾರೆ ಹೋದ ಸಲ. ರೈತರಿಂದ ಹಣ ಎಷ್ಟು ಜಮಾ ಆಗಿದೆ ಅಂತ ಕೇಳಿದ್ರೆ 11 ಕೋಟಿ ಚಿಲ್ಲರೆ ರೊಕ್ಕನ ರೈತರಿಂದ ಜಮಾ ಆಗಿದೆ. ಹೋದ ವರ್ಷದ ಕತೆ ಹೇಳ್ತಿದ್ದೀನಿ. ಅಂದ್ರೆ ಇದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ಇನ್ಸೂರೆನ್ಸ್ ಕಂಪನಿ ಆಗಿದೆ, ಯೂನಿವರ್ಸಲ್ ಸಂಪ್ ಕಂಪನಿ. ಇದಕ್ಕೆ ನೀವು ಒಪ್ಪಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ನಾನು ಹೇಳಕ್ಕೆ ಬಯಸ್ತೀನಿ, ಇವತ್ತು ವಿಕಾಸ್ ಅಲ್ಗರ್ ಊರದ ಅಂತ ಇಟ್ಕೊಳ್ಳಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಈ ವಿಕಾಸ್ ಅಲ್ಗರ್ದಲ್ಲಿ ಎಲ್ಲಾರ ಕುರಿ ದೊಡ್ಡ ಇತ್ತಂದ್ರೆ ಆ ಕುರಿ ದೊಡ್ಡ ಆಗೋದು ಕಾಳ ಬಿಟ್ಟರೆ ಕುರಿ ಇರೋದು ಸಾಧ್ಯ ಏನ್ರಿ ಇವ್ರೆ? ಈ ಪರಿಸ್ಥಿತಿ ಅದಾನಿ ಅಂಬಾನಿ ಕಾಳ ನನ್ನ ಮಕ್ಕಳು ಇದು ಒಯ್ದು ಮುಂಡಾಮಾಸ್ ದಂಡಿ ಹರಿದಿರೋದ್ರಿಂದ ಈ ಕಂಪನಿ ಇನ್ಸೂರೆನ್ಸ್ ಕಂಪನಿ ಸತ್ಯನಾಶ ಆಗಿದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ರೋಡ್ ಇದೆ, ಎಲ್ಲಾದ್ರೂ ಒಂದು 2 ವೀಲರ್ ಅನ್ನ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅವಾಗ ಏನಾಗ್ತದ, ಪೊಲೀಸರು ಬರ್ತಾರ, ಕಂಪ್ಲೇಂಟ್ ಆಗ್ತದ, FIR ಆಗ್ತದ. FIR ಕಾಪಿ ಸಬ್ಮಿಟ್ ಮಾಡಿದ ನಂತರ RTO ಬರ್ತಾರ, ಯಾವ ಪಾರ್ಟ್ಸ್ ಹೋಗಿದೆ ಆ ಗಾಡಿದು ಅಂತ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರ. ಅವಾಗ ಅದ್ರ ಇನ್ಸೂರೆನ್ಸ್ ಅನ್ನ ಆ ಪಾರ್ಟ್ ಕಿಮ್ಮತ್ತನ್ನ ಕಟ್ಟಿ ಗಾಲಿ ಹೋಗ್ಯದ ಏನ್ ಅಥವಾ ಟ್ಯಾಂಕ್ ಹೋಗ್ಯದ, ಇನ್ನೊಂದು ಹೋಗ್ಯದ, ಸುಧಾಡ್ ಹೋಗ್ಯದ, ಸಿದ್ಧದ ಮಟ್ಟ ಹೋಗ್ಯದ ಅಂತೇಳಿ ಆ ಕಿಮ್ಮತ್ ಆಧಾರದಲ್ಲಿ ಆ ಕಿಮ್ಮತ್ ಬೇಸಸ್ ಮೇಲೆ ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ ಅದು. ಆದ್ರೆ ನಮ್ಮ ರೈತ 1 ಎಕರೆ ತೊಗರಿ ಬೆಳೆಕ್ಕೆ ಎಷ್ಟು ಸಾರಿ ಸದಿ ಕಳೆದಾರ, ಖರ್ಚೆಷ್ಟು, ಎಷ್ಟು ಸಾರಿ ಎಣ್ಣೆ ಹೊಡೆದಿದ್ದಾರೆ, ಖರ್ಚೆಷ್ಟು, ಆದ್ರೆ ಇವತ್ತು ಅದನ್ನು ಎಡಿ ಹೊಡೆಯೋಕ್ಕೆ ಖರ್ಚೆಷ್ಟು ಅಂತದನ್ನು ಅಂದಾಜ್ ಬೇಸಸ್ ಮೇಲೆ ಮಾಡಲಾರ್ದೇನೆ ಇವತ್ತು ಅವ್ರು ಮಾಡ್ತಕ್ಕಂಥ ಪದ್ಧತಿ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ಇನ್ಸೂರೆನ್ಸ್ ಕಂಪನಿ, ಪದ್ಮಾಸರ ಕಂಪನಿ, ಅದಾನಿ ಕಂಪನಿ, ಗುಂಡಾ ಕಂಪನಿ ಅಂತಕ್ಕಂಥ ಮಾತನ್ನು ಹೇಳ್ಕೊಡ್ತೀವಿ. ಅದಕ್ಕಾಗಿ ನಾವು ನೀವು ಎಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಮಾತು ಈಗ ಬಂದಿದ್ದು ಒಂದೇ ಒಂದು ವಿಷಯ ಏನು ಅಂತ ಕೇಳಿದ್ರೆ ನಿಮ್ಗ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅದಕ್ಕೊಂದಿಷ್ಟು ತಿದ್ದುಪಡಿ ಮಾಡೋಕ್ಕೆ ನೀವು ನಿಮ್ಮ JDಗೆ ಒತ್ತಾಯ ಆಗಬೇಕು. ನಮ್ಮ PT ಅವರು ಅವ್ರ ತಹಸೀಲ್ದಾರ್ ಅವ್ರ ಮೂಲಕ DC ಅವ್ರಿಗೆ ಒತ್ತಾಯ ಆಗಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ ತೊಗರಿ ಒಣಗ್ಯದ, ಸತ್ತೋರು ಮಣ್ಣು ಖರ್ಚಿಗೂ ಸರಿ ಹೋಗಲ್ಲ, ಪರಿಹಾರ ಕೊಡ್ತಾರೆ. ನಾವೇನು ಕೇಳ್ತೀವಿ, ಇನ್ಸೂರೆನ್ಸ್ ಕ್ಲೇಮ್ ಆದ್ರೆ ಒಂದಿಷ್ಟು ರೈತರಿಗೆ ಹೆಲ್ಪ್ ಆಗ್ತದೆ ಅಂತೇಳಿ ಆ ತೊಗರಿ ಬೆಳೆಗಾರರ ಮಾನವೀಯತೆ ಹಿತದೃಷ್ಟಿಯಿಂದ ನೀವೇನು ಮಾಡ್ಬೇಕು ಅಂತ ಕೇಳಿದ್ರೆ ಅದು ನೀವು ಬರಲ್ಲ ಅಂತ ಹೇಳ್ತೀರಿ, ಹೇಳಬಾರ್ದು, ನಿಮಗೆಲ್ಲ ಪಾಪ ನಿಮ್ಮ ಕೈಯಲ್ಲಿ ಇಲ್ಲದು. ಹಾಗಾಗಿರೋದ್ರಿಂದ ನೀವೇನು ಪ್ರಯತ್ನ ಮಾಡಬೇಕು ಅಂತ ಕೇಳಿದ್ರೆ ಈಗ ನೀವು ಕಂದಾಯ